ಕೊಟ್ಟ ಹಣ ಮತ್ತೆ ಮರಳಿ ಬರಬೇಕಾ? ಸಾಲದ ಸಮಸ್ಯೆ ವಿಪರೀತವಾಗಿ ಇದೆಯಾ? ಸಂಪಾದನೆ ಮಾಡಿದ ದುಡ್ಡು 1 ರೂಪಾಯಿನೂ ಕೈಯಲ್ಲಿ ಉಳಿಯುತ್ತಿಲ್ವಾ? ಚಿಂತೆನೆ ಮಾಡಬೇಡಿ. ಈ ಒಂದು ವೀಳ್ಯದೆಲೆಯ ಜೊತೆಗೆ ಈ ವಸ್ತುವನ್ನು ನಿಮ್ಮ ಜೇಬಿನಲ್ಲಿ ಇಟ್ಟುಕೊಳ್ಳಿ. ಆಮೇಲೆ ನೋಡಿ ಚಮತ್ಕಾರ. ನೀವೇ ನಂಬುವುದಿಲ್ಲ, ಧನಾಭಿವೃದ್ಧಿ ಅನ್ನುವುದು ತುಂಬ ಬೇಗನೆ ಆಗುತ್ತೆ. ಅದು ಯಾವ ವಸ್ತು, ವೀಳ್ಯದೆಲೆಯಲ್ಲಿ ಏನನ್ನು ಮಾಡಬೇಕು, ಯಾವ ಪೂಜೆ ಮಾಡಬೇಕು, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ಅದೃಷ್ಟ ನಿಮ್ಮದಾಗಬೇಕು, ನಿಮ್ಮ ಸಮಸ್ಯೆಗಳು ಪರಿಹಾರ ಆಗಬೇಕು ಅಂದರೆ ಈ ತಕ್ಷಣ ಪರಿಹಾರಕ್ಕಾಗಿ ನೀವು ಮಾಡಬೇಕಾಗಿರುವುದು ಪಂಡಿತ್ ಯಶವಂತರಾವ್ ಗುರುಗಳಿಗೆ ಒಂದು ಫೋನ್. ಹೌದು, ಒಂದು ಫೋನ್ ಮಾಡಿ ಸಾಕು, ನಿಮ್ಮ ಕಷ್ಟಗಳು ನೀರಿನ ಹಾಗೆ ಹರಿದು ಹೊರಟು ಹೋಗುತ್ತೆ. ಯಾವಾಗಲೂ ಚೆನ್ನಾಗಿರ್ತೀರ, ತುಂಬ ಚೆನ್ನಾಗಿ ಪರಿಹಾರ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಸಾಲದ ಸಮಸ್ಯೆಗಳು ಇದ್ದಾಗ, ವಿಪರೀತ ಕಷ್ಟದಿಂದ ನೊಂದು ಬೆಂದು ಹೋಗುತ್ತಿದ್ದರೆ ನೀವು ಮಾಡಬೇಕಾಗಿರುವುದು ಒಂದೇ ಒಂದು ಅಗಲವಾದ ದೊಡ್ಡದಾದ ವೀಳ್ಯದೆಲೆಯನ್ನು ತೆಗೆದುಕೊಂಡು ಬಂದು ಅದನ್ನು ಚೆನ್ನಾಗಿ ನೀರಿನಿಂದ ತೊಳೆದು ಅರಿಶಿನ ಕುಂಕುಮ ಗಂಧವನ್ನು ಹಾಕಿ ಅದಕ್ಕೆ ಲೇಪನ ಮಾಡಿ ಅರಿಶಿಣದ ವೀಳ್ಯದೆಲೆಯನ್ನಾಗಿ ಮಾರ್ಪಡಿಸಿಕೊಂಡು ಕುಂಕುಮದಿಂದ ನಿಮ್ಮ ಹೆಸರು ಮತ್ತು ಎಷ್ಟು ಮೊತ್ತ ಸಾಲ ಮಾಡಿದ್ದೀರಾ ಅಥವಾ ಎಷ್ಟು ದುಡ್ಡು ನಿಮಗೆ ಬಂದು ಕೈ ಸೇರಬೇಕು ಅಂತ ಅದನ್ನು ಬರೆದುಕೊಳ್ಳಬೇಕು. ಅದರ ಮಧ್ಯದಲ್ಲಿ ಒಂದು ದೊಡ್ಡದಾದ ಸ್ಫಟಿಕವನ್ನು ಇಟ್ಟು ಆ ವೀಳ್ಯದೆಲೆಯನ್ನು ಮಡಚಿಕೊಳ್ಳಬೇಕು. ತದನಂತರ ಅದನ್ನು ಹಳದಿ ದಾರದಲ್ಲಿ ಕಟ್ಟಿ ಮನೆ ದೇವರ ಮುಂದೆ ಇಟ್ಟು ಭಕ್ತಿಯಿಂದ ಸಂಕಲ್ಪ ಮಾಡಿ, ದುಡ್ಡು ಸಂಪಾದನೆ ಮಾಡಿದ್ದು ಇವರಿಗೆ ಕೊಟ್ಟಿದ್ದೇನೆ, 1 ರೂಪಾಯಿನೂ ದುಡ್ಡು ಕೈಗೆ ಸೇರ್ತಾ ಇಲ್ಲ, ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ, ನಂಬರ್ ಚೇಂಜ್ ಮಾಡಿದ್ದಾರೆ, ಬ್ಲಾಕ್ ಮಾಡ್ಕೊಂಡಿದ್ದಾರೆ ಅಂತ ಕಷ್ಟಪಡ್ತಿದ್ದರೆ ಚಿಂತನೆ ಮಾಡಬೇಡಿ. ಅವರಾಗಿದ್ದವರೇ ಫೋನ್ ಮಾಡಿ ನಿಮಗೆ ದುಡ್ಡು ಕೊಡುವ ಹಾಗೆ ದೈವ ಅನುಗ್ರಹ ಪ್ರೇರಣೆ ಆಗುತ್ತದೆ. ಮತ್ತು ನಿಮ್ಮ ಜೀವನದಲ್ಲಿ ಸಾಲದ ಸಮಸ್ಯೆಗಳು ಇಲ್ಲದಿದ್ದರೂ ಅಪರೂಪವಾಗಿ ಸಾಲ ಮಾಡಿಕೊಂಡಿದ್ರು ತೀರಿಸೋಕ್ಕಾಗ್ತಾ ಇಲ್ಲ ಅಂದರೂ ಕೂಡ ಈ ಪರಿಹಾರ ಮಾಡಿ ನೋಡಿ. ಈ ಸ್ಫಟಿಕ ಅನ್ನುವುದು ತುಂಬಾ ಪವಿತ್ರವಾದದ್ದು. ಈ ಸ್ಫಟಿಕವನ್ನು ನೀವು ಯಶವಂತರಾವ್ ಗುರುಗಳಿಗೆ ಕರೆ ಮಾಡಿ ಕಷ್ಟದಲ್ಲಿದ್ದರೆ ಉಚಿತವಾಗಿ ಪೂಜೆ ಮಾಡಿ ನಿಮಗೆ ಅದನ್ನು ಖಂಡಿತವಾಗಿಯೂ ನೀಡುತ್ತಾರೆ.